ಸರ್, ನಮ್ಮ ಮದರ್ ಫೋನು. ಒಂದು ನಿಮಿಷ ಸರ್. ಹಲೋ. ಅಯ್ಯೋ, ವೆಜಿಟೇಬಲ್ ಕ್ಲೀನ್ ಮಾಡ್ತಾ ಇದ್ದೆ. ಅದು ಅಷ್ಟು ಸುಲಭವಾಗಿ ಮಲಗೋ ಪ್ರಾಣಿ ಅಲ್ಲ. ಬೇಗ ಹೇಳು, ನಾನು ಹೋಗಬೇಕು. ಫೋನ್ ಎಂಗೇಜಲ್ಲಿದ್ದರೆ ಅವನ ಹೆಂಡತಿ ಗುರ್ರ ಅಂತಾಳೆ. ಕೂತ್ಕೊಳ್ಳಿ. ಡಾಕ್ಟರ್. ಓಹ್, ಪ್ಲೀಸ್ ಪ್ಲೀಸ್ ಸಿಟ್. ಥ್ಯಾಂಕ್ ಯು. ಮೀರಾ, ಡಾಕ್ಟರ್ Hello. ಕುಲಕರ್ಣಿ. ಹಲೋ. ಫೇಮಸ್ ನ್ಯೂರಾಲಜಿಸ್ಟ್. ಮೀರಾ, ವಾಸುದು ಮೆಡಿಕಲ್ ರಿಪೋರ್ಟ್ಸ್ ಎಲ್ಲ ಬಂದಿದೆ. ನಾವು ಡಿಸ್ಕಸ್ ಮಾಡಿದ್ವಿ. ಮೋರ್ ಆರ್ ಲೆಸ್ ಎಲ್ಲರ ಮಾತು ಒಂದೇ. ಏನ್ ಡಾಕ್ಟರ್? ನೋಡಿ ಮೇಡಮ್, ಈ ರೀತಿ ಸರ್ವಿಕಲ್ ವರ್ಟಿಬ್ರಲ್ ಇಂಜುರೀಸ್ನಲ್ಲಿ ಪೇಷಂಟ್ ಒಂದೇ ಕಡೆ ಮಲಗಿದಾಗ ಕ್ರಮೇಣ ಒಂದು ರೀತಿಯ ಒತ್ತಡಕ್ಕೊಳಗಾಗ್ತಾರೆ. ಆಗ ಬಿ ಪಿ ಹೆಚ್ಚಾಗಿ ಸ್ಟ್ರೋಕ್ ಆಗೋದು, ಹಾರ್ಟ್ ಅಟ್ಯಾಕ್ ಆಗೋದು, ಬೇರೆ ಆರ್ಗನ್ಸ್ ಫೇಲ್ ಆಗೋದು, ಇದೆಲ್ಲ ಕ್ವೈಟ್ ಪಾಸಿಬಲ್. ಆಕ್ಸಿಡೆಂಟ್ ಆದಾಗ್ಲಿಂದಲೂ ವಾಸು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು ಡಾಕ್ಟರ್. ಈಗ 1 ತಿಂಗಳಿಂದ ಸಡನ್ ಆಗಿ ಮಾತು ನಿಲ್ಲಿಸ್ಬಿಟ್ಟಿದ್ದಾರೆ. ವೈ? ಅದಕ್ಕೆ ಉತ್ತರ ಈ ಸಿ ಟಿ ಸ್ಕ್ಯಾನಲ್ಲಿದೆ. ನಾ ಆಗಲೇ ಹೇಳಿದಂತೆ ಬಿ ಪಿ ಹೆಚ್ಚಾಗಿ ಈ ಸ್ಪೀಚ್ ಸೆಂಟ್ರಲ್ಲಿ ಸ್ಟ್ರೋಕ್ ಆಗಿಬಿಟ್ಟಿದೆ. ದಟ್ ಮೀನ್ಸ್ ವಾಸು ಮತ್ ನಾರ್ಮಲ್ ಆಗಿ ಮಾತಾಡೋದೇ ಇಲ್ವಾ ಡಾಕ್ಟರ್? ಮೀರಾ, ಮೆಡಿಕಲ್ ಮಿರಾಕಲ್ಸ್ ಅಂತಾರಲ್ಲ, ಅಂಥದ್ದು ಯಾವ ಕ್ಷಣದಲ್ಲಿ ಬೇಕಾದರೂ ಆಗ್ಬೋದು. ಬಟ್ ವಾಸು ತುಂಬಾ ಕೆಟ್ಟದಾಗಿ ಯೋಚನೆ ಮಾಡ್ತಿದ್ದಾರೆ ಡಾಕ್ಟರ್. ನಂಗೆ ಬದುಕೋಕೆ ಇಷ್ಟ ಇಲ್ಲ, ನನ್ನನ್ನು ಸಾಯಿಸ್ಬಿಡಿ, ನನ್ನಿಂದ ಯಾರಿಗೂ ಉಪಯೋಗ ಇಲ್ಲ ಅಂತ ಪದೇ ಪದೇ ಹೇಳ್ತಿರ್ತಾರೆ ಡಾಕ್ಟರ್. ಕೇಳಕ್ಕೆ ತುಂಬಾ ಸಂಕಟ ಆಗುತ್ತೆ. ಐ ನೋ. ಮರ್ಸಿ ಕಿಲ್ಲಿಂಗ್ ಬಗ್ಗೆ ನನ್ನ ಹತ್ರನೂ ಮಾತಾಡಿದ್ದಾರೆ. ನೀವೇನು ಹೇಳಿದ್ರಿ ಡಾಕ್ಟರ್? ಯಾವ ಡಾಕ್ಟರ್ ತಾನೇ ತನ್ನ ಪೇಷಂಟ್ ಸಾಯಿಲಿ ಅಂತ ಬಯಸ್ತಾನಮ್ಮ. ಡಾಕ್ಟರ್, ವಾಟ್ ಇಸ್ ಯೂಥನೇಸಿಯಾ? ಗುಡ್ ಡೆತ್, ನೋವಿಲ್ಲದ ಸಾವು. ವಾಸು!
ಮೇಡಮ್ ಬೇಗ ತರ ಕೇಳಿ ಮೇಡಮ್. ವಾಸು ಸರಿ ಸರಿ ಆಯ್ತು, ಹೇಳ್ತೀನಿ ಬಿಡು. ಸರಿ, ಓಕೆ ಓಕೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ವಾಸು ಸಿಟ್ಟಾ? ವಾಸು ಇಲ್ಲಿ ನೋಡು. ನಾನು ಒಂದು ಗುಡ್ ನ್ಯೂಸ್ ಕೊಡೋಣ ಅಂತ ಬಂದೆ. ಇವತ್ತು ಡಾಕ್ಟರ್ ಹತ್ರ ಹೋಗಿದ್ದೆ. ರಿಪೋರ್ಟ್ಸ್ ಎಲ್ಲ ನೋಡಿದ್ರು, ಏನು ಪ್ರಾಬ್ಲಮ್ ಇಲ್ವಂತೆ. ಎವ್ರಿಥಿಂಗ್ ಇಸ್ ಗೋಯಿಂಗ್ ಟು ಬಿ ಫೈನ್ ಅಂದರು. A, B, C, D. A, B, C, D, E, F, G, H, I. A, B, C, D, E. No, Vasu! No! I cannot allow that! No! 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 Please, Vasu, no! No! Never! Spa to the children. That's the Father's style. The greatest The of the greatest of the kingdom are kingdom those are who those who enter enter in, in, but the keys are in the hands of a child.
ಪರಿ ಪರಿ ತಗೋ ಹಾಲು. ನಂಗೆ ಬೇಡ. ನಾನು ನಿನ್ನ ಮಾರ್ಕ್ಸ್ ಕಾರ್ಡ್ ಸೈನ್ ಮಾಡಬೇಕೋ ಬೇಡವೋ? ಅಪ್ಪಂಗೆ ಟ್ರೋಫಿ ಬಂದಿದ್ದು ತೋರಿಸ್ತೀನಿ. ಇಲ್ಲ. ಯಾಕೆ? ಅವ್ರು ಯಾವುದಕ್ಕೂ ರಿಯಾಕ್ಟ ಮಾಡಲ್ಲಮ್ಮ. ಸುಮ್ಮನೆ ತೋರ್ಸಿದ್ರು ವೇಸ್ಟು. ಹಾಗೆಲ್ಲ ಹೇಳ್ಬಾರ್ದಮ್ಮ. ಅವ್ರಿಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗದೇ ಇದ್ರೂ ಖುಷಿ ಪಡ್ತಾರೆ. ಹೋಗಿ ತೋರ್ಸಮ್ಮ. ಗುಡ್ ಗರ್ಲ್, ಗೋ. ಮೇಡಮ್, ನಾನು ಬರ್ತೀನಿ. ಹಾಂ, ಕಾಫಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಂ. 1 ನಿಮಿಷ. ಮನೆಗೆ ಯಾರಾದರೂ ಬಂದಿದ್ರಾ? ಇಲ್ಲ ಮೇಡಮ್. ಮಧ್ಯಾಹ್ನ ವಾಸುಗೆ ಏನು ಕೊಟ್ಟೆ? ಏನೂ ತಗೊಂಡಿಲ್ಲ ಮೇಡಮ್. ಯಾಕೆ? ಬೇಡ ಅಂದ್ರು. ಸೆಕೆಂಡ್ ಇಂಜೆಕ್ಷನ್? ಅದು ಕೂಡ ತಗೊಂಡಿಲ್ಲ ಮೇಡಮ್. ತಗೊಂಡಿಲ್ಲ ಅಂದ್ರೆ ಹೇಗಮ್ಮ? ಫೋರ್ಸ್ ಮಾಡ್ಕೊಡೋದಲ್ವಾ? ಸುಮ್ಮನೆ ನೋವು ಅಂತ ಒದ್ದಾಡ್ತಾರೆ. ಫೋರ್ಸ್ ಮಾಡ್ಕೊಡಕ್ ಹೋದ್ರೆ ಜೋರಾಗಿ ಕಂಡ್ಬಿಡ್ತಾರೆ. ನಾನು ಏನು ಮಾಡಲಿ ಮೇಡಮ್? ವಾಸು, ಯಾಕೆ ಬೆಳಗ್ಗೆಯಿಂದ ಏನೂ ತಿಂದಿಲ್ವಂತೆ? ಇಂಜೆಕ್ಷನ್ ಕೂಡ ತಗೊಂಡಿಲ್ವಂತೆ? ಪ್ಲೀಸ್, ಗೊತ್ತು ನಿಂಗೆ ನನ್ನ ಮೇಲೆ ಕೋಪ ಇದೆ ಅಂತ. ಪರವಾಗಿಲ್ಲ, ಹಠ ಮಾಡಬಾರ್ದು. ಪ್ಲೀಸ್ ಪ್ಲೀಸ್ ನೋಡು, ಹಠ ಮಾಡ್ಕೊಡ್ದು. ಪ್ಲೀಸ್ ಪ್ಲೀಸ್. ವಾಸು 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 ವಾಸು, ಪ್ರತಾಪ್ ಪ್ರತಾಪ್, ಬೇಗ ಬಾ. God, ಪ್ರತಾಪ್, ಡಾಕ್ಟರ್ ಕರೀತೀನಿ. ಅಪ್ಪ 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 ಕಂಟ್ರೋಲ್ ಯೋರ್ ಸೆಲ್ಫ್. ಅಪ್ಪ 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 ಕಂಟ್ರೋಲ್ ಯೋರ್ ಸೆಲ್ಫ್. ಅಪ್ಪ ಮಾ, ಅಪ್ಪ 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 ಮಾ. ವೆರಿ ಅಪ್ಸೆಟ್. ಆ ಥರ ನೋಡೇ ಇಲ್ಲ. ಸಮ್ ಕೈಂಡ್ ಆಫ್ ಫಿಟ್ಸ್. Please, it's okay. Don't Vasu. worry, don't It's okay. worry. It's fine. Yes, yes. Please, please, please. Oh God. Oh God. ಗಟ್ಟಿಯಾಗಿ ಹಿಡ್ಕೊಳ್ಳೋ. ವಾಸು ವಾಸು, ರಿಲ್ಯಾಕ್ಸ್. Please relax. ಕಂಟ್ರೋಲ್. Vasu, Vasu, relax. Relax. ಬಾ. Vasu, please. ಅಪ್ಪ Vasu. ಪ್ಲೀಸ್ ಪ್ಲೀಸ್ ಅಪ್ಪ ಅಪ್ಪ ಪ್ಲೀಸ್. ಅಪ್ಪ ಅಪ್ಪ
ಯಾರ್ದಿ ಫೋನು? ಅದು ನನ್ನ ಫ್ರೆಂಡ್ ಅದು. ನಿಂದಲ್ಲಿ? ನಂದು ಅವನ ಹತ್ರ ಇದೆ. ಯಾಕೆ? ಇಬ್ರು ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಓ, ನಿನ್ನ ಆರ್ಡಿನರಿ ಫೋನ್ಗೆ ಈ ಟಚ್ ಸ್ಕ್ರೀನ್ ಫೋನ್ ಎಕ್ಸ್ಚೇಂಜಾ? ಯಾರು ನಿನ್ನ ಫ್ರೆಂಡು? ಯಾಕೆ? ಫೋನ್ ನಂಬರ್ ಕೊಡು, ವಿಚಾರಿಸ್ತೀನಿ. ನಮ್ಮಿಬ್ರು ಫ್ರೆಂಡ್ಶಿಪ್ ಮಧ್ಯೆ ನೀನು ಯಾಕಮ್ಮ ಇಂಟರ್ಫಿಯರ್ ಆಗ್ತೀಯಾ? ಮಾ ಕೊಡಿ ಇಲ್ಲಿ. ನೋ, ಪ್ಲೀಸ್ ಕೊಡಿ ಇಲ್ಲಿ. ಐ ಡೋಂಟ್ ಲೈಕ್ ದಿಸ್ ಪ್ರಥಮ್. ನಾನು ಏನು ಮಾಡಿದೆ? ನಂಗಿರೋ ಪ್ರಾಬ್ಲಮ್ಸೇ ಸಾಕು, ಇನ್ನಷ್ಟು ನನ್ನ ತಲೆ ಮೇಲೆ ಇಡ್ಬೇಡ ನೀನು. ನಿನ್ನ ಫ್ರಸ್ಟ್ರೇಷನ್ ನನ್ನ ಮೇಲೆ ಹಾಕ್ಬೇಡ. ವಾಟ್ ಡಿಡ್ ಯು ಸೇ? ಸುಮ್ಮನೆ ಕೊಡ್ತೀಯಾ ಇಲ್ಲಿ? ನಿಂಗೆ ಯಾಕೆ ಬೇಕು ಫೋನು? ನಿಂಗೆ ಅವೆಲ್ಲ ಅರ್ಥ ಅಲ್ಲ, ಕೊಡಿ ಇಲ್ಲಿ. ನೀನು ಸುಮ್ಮನೆ ಕೂತ್ಕೊಂಡು ಓದು. SMS ಎಲ್ಲ ಸಾಕು. 3 ಹೊತ್ತು ಅದನ್ನೇ ಹೇಳ್ತಿರ್ತೀಯ. ನನ್ನ ಏಜ್ ಅವ್ರು ಬೇರೆ ಅವ್ರನ್ನ ಯಾರನ್ನ ನೋಡಿದ್ಯಾ ನೀನು? ಎಲ್ಲರ ಹತ್ರ ಅಡ್ವಾನ್ಸ್ ಫೋನ್ ಇದೆ, ನನ್ನ ಒಬ್ಬನ ಹತ್ರ ಇಲ್ಲ. ಕೊಡಿ ಇಲ್ಲಿ. ಡೋಂಟ್ ರೇಸ್ ಯೋರ್ ವಾಯ್ಸ್. ನೀನ್ ಕೊಡ್ಸಿದಲ್ಲ ಇದು ನನ್ನ ಫ್ರೆಂಡು. ಕೊಡಿ ಇಲ್ಲಿ. ಪ್ರಥಮ್, ಕೊಡಿ ಇಲ್ಲಿ. ಪ್ರಥಮ್. ಶಿಟ್. हाँ, I'll call you again. Bye. ರಂಜನ್, ನಿಮ್ಮ ಫೋನ್ ಕೊಡಿ ಇಲ್ಲಿ. ಈ ಟಚ್ ಸ್ಕ್ರೀನ್ ಫೋನ್ಗೆ ಎಷ್ಟಾಗುತ್ತೆ ರಂಜನ್? 20,000 ರೂಪಾಯಿ 20,000 ರೂಪಾಯಿನಾ? ಇದಕ್ಕಿಂತ ಕಮ್ಮಿ ಸಿಗಲ್ವಾ ಯಾವುದು? ಸಿಗುತ್ತೆ, ಆದರೆ ಉಪಯೋಗ ಬರೋದಿಲ್ಲ. ಹಾಂ ಮೀರಾ, ನನ್ನ ಹತ್ರ 2 ಇನ್ಸ್ಟ್ರೂಮೆಂಟ್ಸ್ ಇದ್ದಾವೆ. ನಿಮಗೆ ಬೇಕಾದ ಒಂದು ಕೊಡ್ತೀನಿ. ನೋ ರಂಜನ್, ಸುಮ್ಮನೆ ಕೇಳಿದೆ. ನಿಮಗಿದೇ ಇಷ್ಟ ಆಗಿದ್ರೆ ಇದನ್ನೇ ಇಟ್ಕೊಳ್ಳಿ, ನಾ ಬೇರೆ ಕೊಂಡ್ಕೋತೀನಿ. ನೋ ರಂಜನ್, ಥ್ಯಾಂಕ್ ಯು. ಓಕೆ. ನಾನು ವಾಸುಕಿ ಕೇಸ್ ಹಿಸ್ಟ್ರಿನೆಲ್ಲ ಡೀಟೇಲಾಗಿ ಸ್ಟಡಿ ಮಾಡಿದ್ದೀನಿ. ಇನ್ ದಿಸ್ ಕೇಸ್ ಐ ಥಿಂಕ್ ವಿ ಕ್ಯಾನ್ ಫೈಲ್ ಅ ರಿಟ್ ಫಾರ್ ಯೂಥನೇಸಿಯಾ. ಪಾರ್ಡನ್? ಯೂಥನೇಸಿಯಾ? ಯೂಥನೇಸಿಯಾ 2 ಥರ ಇರುತ್ತೆ, ಆಕ್ಟಿವ್ ಆ್ಯಂಡ್ ಪ್ಯಾಸಿವ್. ಇನ್ ಇಂಡಿಯಾ ಆಕ್ಟಿವ್ ಯೂಥನೇಸಿಯಾ ಇಸ್ ನಾಟ್ ಅಲೌಡ್. ಪ್ಯಾಸಿವ್ ಯೂಥನೇಸಿಯಾ ಅಂದರೆ ಪೇಷಂಟ್ ಕಂಡೀಷನ್ ನೋಡಿಕೊಂಡು ಅವ್ರ ಲೈಫ್ ಸಪೋರ್ಟ್ ಮೇಲೆ ಅಥವಾ ಮೆಡಿಕೇಶನ್ ಮೇಲಿದ್ದರೆ ಕೋರ್ಟಿಂದ ಆರ್ಡರ್ ತೊಗೊಂಡು ವಿ ಕ್ಯಾನ್ ಪುಟ್ ಅನ್ ಎಂಡ್ ಟು ಇಟ್. ಇಂಡಿಯಾದಲ್ಲಿ ಬೇರೆ ಯಾರಾದರೂ ಈ ಥರ ಅಪೀಲ್ ಹೋಗಿ ಕೇಸ್ ಅವ್ರ ಪರವಾಗಿದೆಯಾ? ಹಾಂ, ಹೋಗಿದ್ದಾರೆ. ಬಟ್ ನನಗೆ ಗೊತ್ತಿರೋ ಹಾಗೆ ಕೋರ್ಟ್ ಯಾವುದಕ್ಕೂ ಒಪ್ಪಿಗೆ ಕೊಟ್ಟಿಲ್ಲ. ಯಾಕೆ ಮರ್ಸಿ ಕಿಲ್ಲಿಂಗ್ಗೆ ಒಪ್ಪಿಗೆ ಸಿಗ್ತಾ ಇಲ್ಲ? ಇದು ಮಿಸ್ಯೂಸ್ ಆಗ್ಬೋದು ಅಂತಷ್ಟೇ. ಮೀರಾ, ಈ ಪುಸ್ತಕ ನೀವು ತೊಗೊಂಡು ಹೋಗಿ. ಇದರಲ್ಲಿ ಯೂಥನೇಷಿಯಾ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಇದೆ, ಕೇಸ್ ಸ್ಟಡಿಗಳಿದೆ. ಇದನ್ನು ಓದಿದ್ರೆ ನಿಮ್ಗೊಂದು ಸ್ವಲ್ಪ ಕ್ಲಿಯರ್ ಆಗ್ಬೋದು. Oh, Dr. Uncle, hi. Hi Pratham, how are you? I'm fine, Uncle, thank you. Many happy returns of the day. ನನ್ನ ಬರ್ಡೇ ಆಗ 1 ತಿಂಗಳಾಯ್ತಲ್ಲ ಅಂಕಲ್, ಅವಲ್ಲೇ ವಿಶ್ ಮಾಡಿದ್ರಿ. ಏನೀಗ ದೊಡ್ಡವರ ಆಶೀರ್ವಾದ ಎಷ್ಟಿದ್ರು ಒಳ್ಳೇದೆ, ತಗೋ. ಅವತ್ತು ನಿನ್ ಬರ್ಡೇ ಗಿಫ್ಟ್ ಕೊಟ್ಟಿರ್ಲಿಲ್ಲ ಅಲ್ವಾ, ಅದಕ್ಕೆ. ಥ್ಯಾಂಕ್ಸ್ ಡಾಕ್ಟರ್ ಅಂಕಲ್. You're welcome.
ಹಾಯ್ ಲಿಟಲ್ ಪ್ರಿನ್ಸಸ್. ಹಾಯ್ ಡಾಕ್ಟರ್ ಅಂಕಲ್. ಇವತ್ತಿನ ಚಾಂಪಿಯನ್ ಯಾರು? ಇನ್ಯಾರು? ಅಪ್ಪನೇ. ಇಸ್ ಇಟ್? ಅಪ್ಪನ ನಾನು ಸೋಲ್ಸೋಕ್ಕಾಗಲ್ಲ. ಓ, ಗೆಲ್ಲಿಸಿದವ್ರಿಗೆ ಒಂದು ಚಾಕ್ಲೇಟ್. ಥ್ಯಾಂಕ್ ಯು. ಗೆದ್ದವ್ರಿಗೆ? ಅವ್ರು ಸೋತಾಗ? ಅಪ್ಪ ಸೋಲದ ನೆವರ್. ವಾಸು, ಹೌ ಆರ್ ಯು ಫೀಲಿಂಗ್? ಮ್ಯಾನರ್ಸ್ ಇಲ್ವೇನೆ ನಿಂಗೆ? ಅಣ್ಣ ಹೊಸ ಫೋನಾ? ಕಾಣಿಸ್ತಿಲ್ವಾ? ಇದನ್ನ ಯಾವ ಫ್ರೆಂಡ್ ಕೊಡ್ಸಿದ್ದು? ನನ್ನ ಬೆಸ್ಟ್ ಫ್ರೆಂಡ್. ಡಾಕ್ಟರ್ ಅಂಕಲ್. ಎಸ್. ಅದಕ್ಕೆ ಅನ್ಸತ್ತೆ ಅಮ್ಮ ನಿನ್ನನ್ನು ಕರಿತಿದ್ದು. ಕರೆದಿಯಾ ಅಮ್ಮ? ವೇಟ್. Shall I start? Meera? Writ petition between Mr. Vasuki, aged about 44 years, and Karnataka High Court. This writ petition is filed under Article 226 and 227 of Constitution of India, praying to direct the respondent to grant the petitioner permission to end his life, to direct a formation of a commission or a committee to intelligibly and humanely legalize euthanasia. Mr. Vasuki, are you okay with this? Are you sure? I'm sorry. Meera? Here. Prathama? ಇಲ್ಲಿ ಸೈನ್ ಮಾಡಪ್ಪ.
ನನ್ನ ಸಾವನ್ ಕುರಿತು ಇಷ್ಟೊಂದು ಯೋಚನೆ ಮಾಡ್ಬೇಕಾ ನೀನು? ಪ್ರಥಮ್, ಪ್ರಥಮ್, ಅಪ್ಪ ಕಾಣಿಸ್ತಿಲ್ಲ ಕಣೋ. ಏನಮ್ಮ? ಅಪ್ಪ ಇಲ್ಲ. ಅಲ್ಲೇ ರೂಮ್ ಹೇಳು. ಇರ್ತಾರ ನೋಡು. ಅಪ್ಪ ಇಲ್ಲ, ಪ್ಲೀಸ್ ನೋಡು, ನೀನೇ ನೋಡು. ಅಲ್ಲೇ ಇರ್ತಾರ ನೋಡು. ನೀ ಬಾ, ನೀನೇ ನೋಡು, ನಡಿ. Oh God. ಇಲ್ಲೇ ಇದಾರಲ್ಲಮ್ಮ. ಹಾಂ ಹಾಂ, ಐ ಟೋಲ್ಡ್ ಯು ಅಲ್ವಾ? ಕರೆಕ್ಟ್, ವಿಲ್ ಡೂ ಇಟ್. ಹಾಂ, ಎಸ್, ವಿಲ್ ಸೆಂಡ್ ಇಟ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಓಕೆ. ಹಾಂ ಹೌದು, ಹೇಳಿದ್ದೆಪ್ಪ. ಏನು ಮಾಡಲಿ, ಆಗಲಿಲ್ಲ. ಐ ಆಮ್ ಸಾರಿ. ಏ ಕುಮಾರ್, ನಾನು ಮತ್ತೆ ಫೋನ್ ಮಾಡ್ತೀನಿ. ಓಕೆ. ಹಲೋ. ಹಲೋ, ಇದು ಮೀರಾ ಅವ್ರ ಫೋನಾ? ಹಾಂ. ಹೇಯ್ ಪ್ರಥಮ. ಹೌದು, ನೀವ್ಯಾರು ಮಾತಾಡ್ತಿರೋದು? ನಾನು ರಂಜನ್. ಓ, ಓಕೆ ಓಕೆ. ಮೀರಾ, ಕೂಲ್ ಡೌನ್, ಎಲ್ಲ ಸರಿ ಹೋಗುತ್ತೆ. ಅಂದ್ರೆ ಅಂದ್ರೆ ಏನ್ ರಂಜನ್? ಎಲ್ಲ ಸರಿ ಹೋಗುತ್ತೆ ಅಂದ್ರೆ? ವಾಸು ಕತೆ? ಏಯ್, ಐ ಆಮ್ ಸಾರಿ, ನಾನು ಆ ಥರ ಹೇಳಿಲ್ಲ. ಪ್ಲೀಸ್, ನೀವು ತಪ್ಪು ತಿಳ್ಕೊತಿದ್ದೀರಾ. ಐ ಆಮ್ ಸಾರಿ ಮೀರಾ. ಐಮ್ ಸಾರಿ ರಂಜನ್. ಇದನ್ನ ಇಟ್ಕೊಳ್ಳಿ. ಏನಿದು? ಬ್ಯಾಂಕಲ್ಲಿ ಪರ್ಸನಲ್ ಲೋನ್ ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಇದನ್ನ ಇಟ್ಕೊಳ್ಳಿ. ಬೇಡ ರಂಜನ್, ಪ್ಲೀಸ್. ಸುಮ್ಮನೆ ಇಟ್ಕೊಳ್ಳಿ ಮೀರಾ. ನೀವೀಗಾಗಲೇ ಎಷ್ಟು ಕೊಟ್ಟಿದ್ದೀರಾ? ಅದೆಲ್ಲ ಲೆಕ್ಕ ಇಡಬೇಕಾ? ಪ್ಲೀಸ್ ದಯವಿಟ್ಟು ತಗೊಳ್ಳಿ. ಐ ಕಾಂಟ್ ಟೇಕ್ ಇಟ್ ರಂಜನ್, ಪ್ಲೀಸ್. ವಾಸು, ಏನಾಗ್ತಾ ಇದೆಪ್ಪ? ಅಯ್ಯೋ ಪಾಪ. ಇಡಿಯಟ್. ಏನ್ ಮಾಡ್ತಾ ಇದ್ಯಾ? ಅವರಲ್ಲಿ ನೋವಂತಷ್ಟು ಒದಾಡ್ತಾ ಇದ್ರೆ ಇಲ್ಲಿ ಫೋನಲ್ಲಿ ಹರಟೆ ಹೊಡಿತಾ ಇದ್ಯಾ? ನಾನು ಆಮೇಲೆ ಮಾತಾಡ್ತೀನಿ. ಆಮೇಲೆ ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ, ಸ್ವಲ್ಪ ಅರ್ಥ ಮಾಡ್ಕೋ. ಆಯ್ತು.
ಐವಿ ನೋಡಿ ಏನಾಗಿದೆ? ಸ್ವಲ್ಪನೂ ಜ್ಞಾನ ಬೇಡವಾ ನಿಂಗೆ? ಫೋನು ಫೋನು. ಮನೆಗೆ ಯಾರು ಬಂದಿದ್ರು? ಯಾರು ಇಲ್ವಲ್ಲ. ಸುಳ್ಳು ಹೇಳ್ಬೇಡ. ನಾನು ಯಾಕೆ ಸುಳ್ಳು ಹೇಳಿ? ನಾನು ನೋಡ್ತಾ ಇದ್ದೀನಿ, ಈ ಪ್ರೊಫೆಷನ್ ಬೇಕಾಗಿರೋ ಒಂದ್ ಕ್ವಾಲಿಟಿನೂ ನಿನ್ನಲ್ಲಿಲ್ಲ. ಯಾಕೆ ಮೇಡಮ್ ಏನೇನೋ ಮಾತಾಡ್ತಿದ್ದೀರಾ? ಈ ಥರ ಆದ್ರೆ ಕೆಲಸ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಡೆಡಿಕೇಶನ್ ಇಲ್ದಿದ್ರೆ ಎಲ್ಲ ಕೆಲಸ ಕಷ್ಟನೇ. ರಾಣಿ, ಇಷ್ಟು ಬೇಗ ಹೊರಟ್ಯಾ? ನೀವು ಡೆಡಿಕೇಶನ್ ಇರೋರ್ನೇ ಕೆಲ್ಸಕ್ಕೆ ಇಟ್ಕೊಳ್ಳಿ. ನಾನು ನಾಳೆಯಿಂದ ಬರ್ತಾ ಇಲ್ಲ. ಹೋಯ್, ಯಾರಿಗೇನ್ ಬೇಕಾದ್ರೂ ಆಗ್ಲಿ ಅಲ್ಲ, ನಿನ್ಗೇನು ಆಗ್ಬೇಕಾಗಿಲ್ಲ. ಅದೇನೇ ಇದ್ರೂ ನಮ್ಮ ಏಜೆನ್ಸಿ ಜೊತೆ ಮಾತಾಡ್ಕೊಳ್ಳಿ. ಇದು ನೀವು ಕೊಟ್ಟು ಸಿಮ್ ಕಾರ್ಡು.
ಅಮ್ಮ ಬಾಯ್. ಏನು ಇಷ್ಟು ಬೇಗ? ಹ್ಞೂ, ಸ್ಪೆಷಲ್ ಕ್ಲಾಸ್ ಇದೆ ಇವತ್ತು. ನೀನು ನಂಗೆ ಹೇಳಲೇ ಇಲ್ಲ. ಡೋಂಟ್ ವರಿ, ನಾನು ಬ್ರೇಕ್ಫಾಸ್ಟ್ ಹೊರಗಡೆ ಮಾಡ್ಕೋತೀನಿ. ಅದಲ್ಲಪ್ಪ, ಹೋಮ್ ನರ್ಸ್ ಬೇರೆ ಬಂದಿಲ್ಲ. ಕಾಲೇಜ್ಗೆ ರಜೆ ಹಾಕ್ಸೋಣ ಅಂತಿದ್ದೆ ನಾನು. ಇಲ್ಲ ಅಮ್ಮ, ಸಾರಿ, ನಾನು ಹೋಗಲೇಬೇಕು ಇವತ್ತು. ನಾನು ರಜೆ ಹಾಕೋಣ ಅಂದರೆ ಆಫೀಸಲ್ಲಿ ಇವತ್ತು ಆಡಿಟ್ ಬೇರೆ. ಅಮ್ಮ ನಾನು ರಜಾ ಹಾಕ್ಲಾ? ನೀನಾ? ಹಾ, ಏನೋ ಲಾಸ್ಟ್ ಡೇಟು ಪ್ರಾಜೆಕ್ಟ್ ಸಬ್ಮಿಟ್ ಮಾಡಬೇಕು ಅಂತಿದ್ದೆ. ಅದು ನಾಳೆ ಸಬ್ಮಿಟ್ ಮಾಡಿದ್ರಾಯ್ತು. ನಿಜ ಗೊತ್ತಾಗ್ಲಿ ಬಿಡು, ನಿನ್ನ ಫ್ರೆಂಡ್ ಫೋನ್ ಮಾಡಿದ್ಲು ನನಗೆ. ಯಾರೋ ಫೋನ್ ಮಾಡಿದ್ರು? ಯಾರು ಫೋನ್ ಮಾಡಿಲ್ಲ. ನಿನ್ ನಿಂಗೆ ಬಗ್ಗೆ ಸುಳ್ಳು ಏಯ್ ಹೇಳ್ತಾ. ಪೆದ್ದು, ಏಯ್ ಏಯ್ ಸುಮ್ಮನೆ ಹೋಗಲೇ, ನಿನ್ ಬಗ್ಗೆ ನನ್ಗೆ ಏ, ಗೊತ್ತಿಲ್ವಾ? ನೀ ಸುಮ್ನೆ ಹೋಗೋ ಕಾಲೇಜ್ಗೆ. ಏನಕ್ಕೆ ಹೋಗ್ಲಿ ನಾನು? ಸುಳ್ಳು ಹೇಳೋದು ನಿಲ್ಸು ಓ, ಫಸ್ಟ್. ಇಬ್ರು ಸುಮ್ಮನಿರ್ತೀರಾ ಈಗ ಪ್ಲೀಸ್? ಸರಿ ಬಾಯ್. ಪರಿ, ಏ ಅಣ್ಣ. ಆ ಕ್ಯಾರಿಯರ್ ತಗೊಂಬ ನೀನು. ಹ್ಮ್. ಅಲ್ಲಿ ನೀರು ತುಂಬಿಸ್ಕೊ. 2 minutes ಅಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಆಗ್ತಾ ಇದೆ ಇವಾಗ. ಹಲೋ, ಗುಡ್ ಮಾರ್ನಿಂಗ್ ಮೇಡಮ್. ನೆನ್ನೆ ನಿಮ್ಗೆ ಫೋನ್ ಮಾಡಿದ್ನಲ್ಲ ಸಾಯಂಕಾಲ, ಮೇಲ್ ನರ್ಸ್ ಬೇಕು ಅಂತ. ಹಾಂ, ರೆಡಿ ಇದ್ದಾರೆ ಮೇಡಮ್. ಓ ವೆರಿ ಗುಡ್. ಹಾಗಾದ್ರೆ ಕಳಿಸ್ಬಿಡಿ. ಹಾಂ, ಸೇಮ್ ಅಡ್ರೆಸ್ ಅಲ್ವಾ? ಎಸ್, ಸೇಮ್ ಅಡ್ರೆಸ್. ಆ್ಯಂಡ್ ಸ್ಯಾಲರಿ ಸೇಮ್ ತಾನೆ? ಹಾಂ, ಇಲ್ಲ ಮೇಡಮ್, ಸ್ವಲ್ಪ ಜಾಸ್ತಿ ಆಗುತ್ತೆ. ಅಂದರೆ 12,000 ಆಗುತ್ತೆ ಮೇಡಮ್. 12,000? ಸ್ವಲ್ಪ ಜಾಸ್ತಿ ಆಯ್ತಲ್ಲ. ಇನ್ನು ಸ್ವಲ್ಪ ಕಮ್ಮಿಗೆ ಯಾರಾದ್ರು ಸಿಗ್ತಾರಾ ಅಂತ. ಸಿಗ್ತಾರೆ, ಆದರೆ ಹುಡುಕ್ಬೇಕಾಗತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ. ನಾನು ಸಾಯಂಕಾಲ ಫೋನ್ ಮಾಡಿ ಕನ್ಫರ್ಮ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಏಯ್, ಓದ್ಕೋ ಅಂದ್ರೆ ಆಡ್ತಾ ಕೂತಿದ್ಯಾ? ಹೋಗಿ ಓದ್ಕೋ. ಅಮ್ಮ ನಿಂಗೆ ಓದ್ಸು ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗಿರೋದು. ಹೋಗಿ ಓದ್ಕೋ. ಇನ್ನೊಂದು ಸ್ವಲ್ಪ ಹೊತ್ತಿರು, ಮುಗ್ದೋಗತ್ತ. ಇಲ್ಲ, ಇವಾಗಲೇ ಹೋಗು. ಎಲ್ಲ ಎತ್ಕೊಂಡು ಹೋಗು. ಹೋಗಿ ಓದ್ಕೋ. ಹೋಗು. ಏ, ಅಪ್ಪ, ನೀನು ನಿನ್ನ ಲೈಫಲ್ಲಿ ಫಸ್ಟ್ ಟೈಮ್ ಬಿಯರ್ ಯಾವಾಗ ಕುಡಿದಿದ್ದು? ಇವತ್ತು ನನ್ನ ಫ್ರೆಂಡ್ ಬರ್ಡೇ ಪಾರ್ಟೀಲಿ ನಾನು ಬಿಯರ್ ಕುಡಿದ್ಬಿಟ್ಟೆ. ನಾನು ಮಾಡಿದ್ದು ತಪ್ಪೋ ಸರಿನೋ ನಂಗೆ ಗೊತ್ತಿಲ್ಲ. ಐ ಆಮ್ ಕನ್ಫ್ಯೂಸ್ಡ್. ಐಮ್ ಸಾರಿ ಪಾ. ಪ್ಲೀಸ್ ಅಮ್ಮಂಗೇನು ಹೇಳ್ಬೇಡ. ಅಣ್ಣ, ಬೇಗ ಬಾ ಇಲ್ಲಿ. ಪ್ಲೀಸ್. ಏನೇ? ನೋಡೋ ಇಲ್ಲಿ. ಏನು?
ಆಗಿದ್ದಾರೆ. ಅಮ್ಮ! ಇದ್ರ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ವಾಸುಕಿ ಅವರ ಪತ್ನಿ ಮೀರಾ ಅವರು ಜಾಯ್ನ್ ಆಗಿದ್ದಾರೆ. ಮೀರಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ. ಅಜ್ಜಿ, ನಾನ್ ಪರಿ ಮಾತಾಡ್ತಿರೋದು. ಓ, ಪರೀನಾ? ಈಗ ಜ್ಞಾಪಕ ಬಂತ ನಿಮ್ಮ ಅಜ್ಜಿದು? ಹೇಗಿದ ನಿಮ್ಮಪ್ಪ? ಅಯ್ಯೋ, ಈಗ ನಿಮ್ ಊರಲ್ಲಿ ಪವರ್ ಇದ್ಯಾ? ಇದೆ. ಟಿವಿ ಇದ್ಯಾ? ಇದೆ. ಹಾಗಿದ್ರೆ ಹೋಗ್ ಟಿವಿ ಆನ್ ಮಾಡು. ಯಾಕೆ? ನಮ್ಮ ಅಮ್ಮ ಟಿವಿಲ್ ಬರ್ತಿಯಾರ ಅಜ್ಜಿ, ಬೇಗ ಹೋಗ್ ಟಿವಿ ಆನ್ ಮಾಡು. ನಾನು ನಿಂಗೆ ಆಮೇಲೆ ಮಾಡ್ತೀನಿ. ಬಾಯ್. ಟಿವಿ ಇಲ್ಲ. ಮೀರಾ ಅವರೇ, ನನಗೆ ನಿಮ್ ಕಷ್ಟ ಅರ್ಥ ಆಗುತ್ತೆ. ಆದ್ರೆ ಇದು ಹಲೋ ಪ್ರಾರ್ಥನಾ. ನಾನು ನಿಮಗೆ ಹಾ, ನಮ್ಮಮ್ಮ ಟಿವಿಲ್ ಬರ್ತಿಯಾರ, ಬೇಗ ಟಿವಿ ಆನ್ ಮಾಡು. ಹೌದಾ? ಒಂದ್ ನಿಮಿಷ. ಇದು ದುಡ್ಡಿನ ವಿಷಯ ಅಲ್ಲ, ಬಟ್ ಅವ್ರು ಸರಿ ಹೋಗ್ತಾರೇನೋ ಭರವಸೆ ಏನೂ ಇಲ್ಲ. ಇವಾಗ ಪೇಷಂಟ್ಗೂ ಹಿಂಸೆ, ನೋಡ್ಕೊಳ್ಳೋರಿಗೂ ಕಷ್ಟ ಅಲ್ವಾ? ಡಾಕ್ಟರ್, ವಾಸುಕಿ ಅವರ ಹೆಲ್ತ್ ಕಂಡೀಷನ್ ಸರಿ ಹೋಗೋದೇ ಇಲ್ವಾ? ಪಾಸಿಬಿಲಿಟೀಸ್ ತುಂಬಾ ಕಡಿಮೆ ಇದೆ. ಈಗಾಗಲೇ ಒಂದು ಕಿಡ್ನಿ ಹಾಳಾಗಿದೆ. ಬಾಡಿಯಲ್ಲಿ ನಿಧಾನವಾಗಿ ಇನ್ಫೆಕ್ಷನ್ ಹೆಚ್ಚಾಗ್ತಿದೆ. ಮುಂದೆ ಇದು ಮಲ್ಟಿ ಆರ್ಗನ್ ಫೇಲ್ಯೂರ್ಗೂ ಕಾರಣ ಆಗ್ಬಹುದು. ಅರ್ಚನಾ ಅವರೇ, ಹೇಳಿ, ನಮಗೆ ಯಾರನ್ನಾದ್ರೂ ಸಾಯಿಸುವಂತ ಹಕ್ಕು ಇದೆಯಾ ಅನ್ನುವಂಥದ್ದು? ಈ ಪ್ರಶ್ನೆಗೆ ಇಷ್ಟು ಜನರಲ್ ಆಗಿ ಆನ್ಸರ್ ಹೇಳಕ್ಕಾಗಲ್ಲ. ಇಲ್ಲಿ ಈ ಪೇಷಂಟು ಅವರೇ ಮರ್ಸಿ ಕಿಲ್ಲಿಂಗ್ ಬೇಕು ಅಂತ ಹಠ ಮಾಡ್ತಿದ್ದಾರೆ. ಈ ಹಿಂದೆ ಭಾರತದಲ್ಲಿ ದಯಾಮರಣ ಕೊಟ್ಟಂತ ಉದಾಹರಣೆಗಳು ಇವ್ಯಾ? ನನಗೊಂದು ಇನ್ಸಿಡೆಂಟ್ ನೆನಪಿಗೆ ಬರ್ತಾ ಇದೆ. ಗಾಂಧೀಜಿ ಆಶ್ರಮದಲ್ಲಿ ಒಂದು ಕರುಗೆ ಆಕ್ಸಿಡೆಂಟ್ ಆಗಿ ಅದು ನೋವಿನಿಂದ ನರಳ್ತಾ ಇತ್ತಂತೆ. ಆಗ ಗಾಂಧೀಜಿಯವರೇ ಒಬ್ಬ ಡಾಕ್ಟರ್ನ ಕರೆಸಿ ಇಂಜೆಕ್ಷನ್ ಕೊಡಿಸಿ ಅದಕ್ಕೆ ದಯಾಮರಣ ಕರುಣಿಸಿದ್ರಂತೆ. ಗಾಂಧೀಜಿ ಮಾಡಿದ್ದು ಸರಿಯಲ್ಲ ಅಂತ ಬಹಳ ಜನ ಖಂಡಿಸಿದ್ರಂತೆ. ಬದುಕೋದು ಎಲ್ಲರ ಧರ್ಮ, ಹಾಗೆ ಸಾವು ಕೂಡ ಸಹಜ. ಹೀಗೆ ಸತ್ತು ಬದುಕೋದ್ಕಿಂತ ಒಮ್ಮೆಲೆ ಸಾಯಿಸೋದು ಒಳ್ಳೇದು ಅಂತ. ಕರುವಿನ ಜಾಗದಲ್ಲಿ ನಾನೇ ಇದ್ದಿದ್ರೆ ನಾನು ಹಾಗೆ ಮಾಡ್ತಿದ್ದೆ ಅಂತಂದ್ರಂತೆ. ಈ ಕಾಲದಲ್ಲಿ ಇದೆಲ್ಲ ಸಾಧ್ಯನಾ ಗುರುಗಳೇ? ಯಾಕೆ ಸಾಧ್ಯ ಇಲ್ಲ? ಈಗಲೂ ಕಾಶಿಗೆ ಬಂದು ನೋಡಿ, ಎಷ್ಟು ಜನ ದೇಹತ್ಯಾಗ ಮಾಡಕ್ ಅಲ್ಲಿಗೆ ಬರ್ತಾರೆ ಅಂತ. ನಮ್ಮ ಸಂವಿಧಾನದಲ್ಲಿ ಒಬ್ಬ ವ್ಯಕ್ತಿಗೆ ಬದುಕು ಹಕ್ಕು ಎಷ್ಟಿದೆಯೋ ಹಾಗೆ ಸಾಯೋದಕ್ಕೂ ಕೂಡ ಹಾಕಿರ್ಬೇಕಲ್ವಾ? ಸಾವು ಬದುಕನ್ನ ಒಂದೇ ತಕಡಿಯಲ್ಲಿಟ್ಟು ತೂಗ್ಬೇಡಿ. ಮನುಷ್ಯನ್ಗೆ ಸೃಷ್ಟಿಸೋ ಶಕ್ತಿ ಇಲ್ಲ ಅಂದ್ಮೇಲೆ ನಾಶ ಮಾಡೋ ಶಕ್ತಿ ಯಾಕೆ? ನೋಡಿ ಇವರೇ, ಜೈನ ಧರ್ಮದಲ್ಲಿ ಸಲ್ಲೇಖನ ವ್ರತ ಅಂತ ಒಂದಿದೆ. ಅಂದ್ರೆ ನಮ್ಮ ಪಾಪಕರ್ಮಗಳು ಅರಿವಾದಾಗ ನಾವು ಈ ವ್ರತನ ಕೈಗೊಳ್ತೀವಿ. ಆಗ ಉಪವಾಸ ಮಾಡಿ ನಮ್ಮ ದೇಹವನ್ನು ತ್ಯಜಿಸ್ತೀವಿ. ಮೀರವ್ರೆ, ಕೊನೆಯದಾಗಿ ಏನ್ ಹೇಳೋದಕ್ಕೆ ಬಯಸ್ತೀರಾ? ನಾನೇನು ಹೇಳಿ ಸರ್, ನನ್ನ ಆಸೆ ಬೇರೆ ಇರ್ಬೋದು. ಆದರೆ ಇನ್ ದಿಸ್ ಕಂಡೀಷನ್, ಆಸ್ ಪರ್ ಹಿಸ್ ವಿಶ್, ಐ ಥಿಂಕ್ ಹಿ ಶುಡ್ ಬಿ ಅಲೌಡ್ ಟು ಡೈ ವಿತ್ ಡಿಗ್ನಿಟಿ. ದಟ್ಸ್ ಇಟ್. ಅಷ್ಟೇ. ಏನಮ್ಮ ನೀನು ಮುಂಚೆನೆ ಹೇಳ್ಬಾರ್ದಿತ್ತ ನೀನ್ ಟಿವಿಲ್ ಬರ್ತೀಯಾ ಅಂತ? ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ನಮ್ಮಮ್ಮ ಟಿವಿಲ್ ಬರ್ತಿಯಾರೆ ನೋಡಿ ನೋಡಿ ಅಂತ ಹೇಳ್ದೆ. ಅಮ್ಮ, ನೀನ್ ನನ್ನೂ ಕರ್ಕೊಂಡು ಹೋಗಿದ್ರೆ ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಹೊಟ್ಟೆ ಹೊರಿಸ್ಬೋದಿತ್ತಾ? ನೆಕ್ಸ್ಟ್ ಟೈಮ್ ಹೋಗ್ಬೇಕಾದ್ರೆ ನನಗೂ ಹೇಳು ಆಯ್ತಾ? ನೀನು ಬರ್ತೀಯನೋ? ಹೋಗೆ.
Manchester United. Whenever I do my preparation for this fixture, I go, Alan Smith scored a hat-trick for Arsenal against Manchester United. Well, one of the wonderful days of your career. Yeah, we won the league back then in '91, and Manchester United were about to play in the Cup Winners' Cup, so they kind of eased off the accelerator, so I didn't mind that. I got a hat-trick. Second versus third, they both enjoyed really solid starts, and I think either are capable of usurping the leaders at some stage in this season, and 3 points here would go some way to achieving that. Showing it's a physical game when it's a Pari? fair one too, and that's a great ಏ chance. ಪರಿ ಊಟ ಮಾಡಿದ್ಲೇನು ಇವಳು? Filled out to Welcome to EA Sports Live. ನೀನ್ ಊಟ ಮಾಡ್ದ್ಯಾ? ಇಲ್ಲ. ಯಾಕೆ? ಅಡ್ಗೆ ಯಾರು ಮಾಡ್ಯಾರ? Martin Tyler and Alan Smith. Well, we've got Barclays Premier League action for you. I'm Martin Tyler, and with Pari? me is Alan Smith. Martin, great. ಹೇಳಮ್ಮ ಪ್ಲೀಸ್. ಇಲ್ಲಿ ಮಲ್ಕೋಬಾರ್ದು, ನಡಿ ಒಳಗೆ ಹೋಗಿ ಮಲ್ಕೋ. ಅದಕ್ಕೆ ಮುಂಚೆ ಒಂದು ಲೋಟ ಹಾಲು ಕೊಡ್ತೀನಿ. ಒಂದೇ ನಿಮಿಷ ಪ್ಲೀಸ್. ಗುಡ್ ಗರ್ಲ್. ವೇಟ್ 1 minute. ತಗೋ ಹಾಲು ತಗೊಳ್ಳೋ. ಯಾರೋ ರಂಜನ್ ಅಂತ 8 ಮಿಸ್ ಕಾಲ್ಸ್ ಇದೆ, ಮೆಸೇಜ್ ಕೂಡ ಮಾಡ್ಯಾರ. ಓದ್ಕೋ. ಓಕೆ. ಮಿಸ್ಟರ್ ರಂಜನ್. ಯಾ ಸರ್, ಯಾ ನೋಡಿ, ಈ ಪ್ರಪೋಸಲ್ ಪ್ರಿಪೇರ್ ಮಾಡಿದ್ದು ನೀವೇ ಅಲ್ವಾ? ಎಸ್ ಸರ್. ನಾನು ನಿಮಗೆ ಅನೆಕ್ಷರ್ 2 ಆ್ಯಡ್ ಮಾಡಕ್ಕೆ ಹೇಳಿದ್ದೆ, ಯಾಕೆ ಮಾಡಿಲ್ಲ? ಮಾಡಿದ್ನಲ್ಲ ಸರ್. ನೋಡಿ, ಸಾರಿ ಸರ್. ಬಿಕಾಸ್ ಆಫ್ ಯು ವಿ ಆರ್ ಲೂಸಿಂಗ್ ದಿಸ್ ಪ್ರಾಜೆಕ್ಟ್. ಐ ಆಮ್ ಸಾರಿ ಸರ್. ಎಕ್ಸ್ಕ್ಯೂಸ್ ಮಿ ಮೇಡಮ್, ನಿಮ್ಮನ್ನ ಎಲ್ಲೋ ನೋಡ್ದ ಹಾಗಿದೆಯಲ್ಲ. ಹಾ, ನಿನ್ನೆ ನೀವು ಟಿವಿಲಿ ದಯಾಮರಣದ ಬಗ್ಗೆ ಮಾತಾಡ್ದಾಗಿತ್ತಲ್ವೇ? ಹಾ, ಇವರೇ. ಅಲ್ಲಮ್ಮ, ನಮ್ಮ ಧರ್ಮದಲ್ಲಿ ಇದೆಲ್ಲ ಇಲ್ವಲ್ಲಮ್ಮ? ಯಾಕೆ ಸರ್? ಮಹಾಭಾರತದಲ್ಲಿ ಭೀಷ್ಮರು ಇಚ್ಛಾಮರಣೆ ಆಗ್ಲಿಲ್ವಾ? ಪುರಾಣ ಬಿಡಿ, ನಮ್ಮ ಇತಿಹಾಸದಲ್ಲಿ ವಿನೋಬಾ ಭಾವೆ ಔಷಧಿ, ಮಾತ್ರೆ, ಆಹಾರ ಎಲ್ಲ ಬಿಟ್ಟು ಜೀವ ಬಿಡ್ಲಿಲ್ವಾ? ಇದಕ್ಕೆಲ್ಲ ಏನ್ ಹೇಳ್ತೀರಾ ಸರ್? ಐ ಆಮ್ ಸಾರಿ ಸರ್. ಹಲೋ, ಸಾರಿ, ನಾಟ್ ಪಾಸಿಬಲ್. ಮೀರಾ, ಮ್ಯಾನೇಜರ್ ಕೊಟ್ಬಿಡಿ.
ಪ್ರಿಯ ವೀಕ್ಷಕರೇ, ಎಲ್ಲೆಡೆ ಬಿಸಿ ಸುದ್ದಿಯಾಗಿರುವ ದಯಾಮರಣಕ್ಕೆ ಒಳಗಾಗಿರುವ ವಾಸುಕಿ ಅವರ ಮನೆ ಮುಂದೆ ನಾವಿದ್ದೇವೆ. ಬೆಳಗ್ಗೆಯಿಂದ ಎಲ್ಲಾ ದೃಶ್ಯಾವಳಿಗಳನ್ನು ನೋಡಿದ್ದೀರಾ, ಎಲ್ಲರ ಅಭಿಪ್ರಾಯಗಳನ್ನ ನೀವು ಕೇಳಿದ್ದೀರಾ. ಆದ್ರೆ ಅವರ ಧರ್ಮಪತ್ನಿಯವರ ಬಾಯಿಯಲ್ಲಿ ಅದರ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. ಬೆಳಗ್ಗೆಯಿಂದ ವೇಟ್ ಮಾಡ್ತಾ ಇದೀವಿ, ಇನ್ನೂ ಬಂದಿಲ್ಲ. ಬಂದ್ರು ಅನ್ಸುತ್ತೆ. ಬನ್ನಿ 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 ಬನ್ನಿ. ಮೇಡಮ್, ನೀವು ಅವ್ರ ಧರ್ಮಪತ್ನಿಯಾಗಿ ಅವ್ರ ಸೌಂಡ್ ಬೈಸೋದು ಸರಿನಾ? ಮೇಡಮ್, ಏನ್ರಿ ಇದು? ದಿಸ್ ಇಸ್ ಟೂ ಮಚ್. ನಮಗೆ ರೆಸ್ಪಾಂಡ್ ಮಾಡಲ್ಲ. ಅಮ್ಮ, ಯಾರು ಬಂದಿದ್ದಾರೆ ಗೊತ್ತಾ ಅಮ್ಮ? ಸುಮ್ನಿರಮ್ಮ ನೀನು. ಎಲ್ಲಪ್ಪ ಹುಷಾರು. ಯಾವಾಗ ಬಂದ್ರಿ? ಕುಡಿಯಕ್ಕೆ ಏನಾದ್ರು ತಗೊಂಬರ್ತೀನಿ. ಎಂತೊಳಂದ್ ಕಟ್ಕೊಂಡ್ಬಿಟ್ಯೋ ರವಿ, ಅವ್ರನ್ನೆಲ್ಲ ಯಾಕ್ರಿ ಒಳಗ್ ಬಿಟ್ರಿ? ಅವ್ರು ನಿಮ್ಮ ಮತ್ತೆ ಅಂತಲ್ಲ. ಅವ್ರನ್ನೆಲ್ಲ ಮೀಡಿಯಾದವ್ರನ್ನ. ಸಾರ್ದೊಂದು ಫೋಟೋ ತೆಗಿಬೇಕಂತಾನೂ ಹೇಳಿದ್ರು. ಫೋಟೋ ತೆಗೆದ್ಬಿಟ್ರ? ಇಲ್ಲ, ನಾನು ಒಪ್ಲಿಲ್ಲ. ಆಮೇಲೆ ನಂದು ಇಂಟರ್ವ್ಯೂ ಮಾಡ್ತೀನಿ ಅಂತ ಹೇಳಿದ್ರು, ನಾನು ಅದಕ್ಕೂ ಒಪ್ಲಿಲ್ಲ. ಆಮೇಲೆ ನಿಮ್ಮ ನೇಬರ್ ಜೊತೆ ಮಾತಾಡ್ತಾ ಇದ್ರು. ನಾನು ಅದನ್ನು ಹೇಗೆ ಅವಾಯ್ಡ್ ಮಾಡಲಿ ಮೇಡಮ್? ನಾನಿನ್ನು ಬದುಕಿದ್ದೀನಿ. ಅವನಿಗೆ ಜೀವ ಕೊಟ್ಟಳು ನಾನು, ಕೊಲ್ಸೋಕ್ ನೀನ್ ಯಾರೇ? ನೋಡು, ನಿಮ್ ಜಾತಿಲಿ ಹೇಗೋ ಗೊತ್ತಿಲ್ಲ, ಆದ್ರೆ ನಮ್ ಜನದಲ್ಲಿ ಜೀವ ಶ್ರೇಷ್ಠ. ಅದನ್ನ ನಾಶ ಮಾಡೋ ಪದ್ಧತಿ ಇಲ್ಲ. ನೀನ್ ಬೇರೆ ಮದುವೆ ಮಾಡ್ಕೋಬೇಕು ಅಂತಿದ್ರೆ ಮಾಡ್ಕೊಂಡು ಹಾಳಾಗೋಗು. ಆದ್ರೆ ನನ್ ಮಗನ್ ಸಮಾಧಿ ಮೇಲೆ ನೀನ್ ಹೊಸ ಸಂಸಾರ ಕಟ್ಬೇಡ. ಸ್ಟಾಪ್ ಇಟ್ ಪ್ಲೀಸ್. ನೋಡಪ್ಪ, ಈಗ ನಿಮ್ಮ ಅಪ್ಪನ ಉಳಿಸೋದು ಬಿಡೋದು ನಿನ್ ಕೈಲಿದೆ. ನೀವು ತಪ್ಪು ತಿಳ್ಕೊಂಡಿದ್ದೀರಮ್ಮ. ಏನ್ ತಪ್ಪು ತಿಳ್ಕೊಳ್ದು ಡಾಕ್ಟ್ರೆ? ಹ್ಮ್. ಮೊದ್ಲು ಪ್ರೀತಿಸಿ ಮದುವೆ ಮಾಡ್ಕೊಂಡು ಅವನ್ನ ನಮ್ಮಿಂದ ಮಾನಸಿಕವಾಗಿ ದೂರ ಮಾಡಿದ್ಲು. ಈಗ ಶಾಶ್ವತವಾಗಿ ದೂರ ಮಾಡ್ಬೇಕು ಅಂತಿದ್ದಾಳೆ. ಅವಳನ್ನೇನ್ ಸಾಮಾನ್ಯದಳು ಅನ್ಕೋಬೇಡಿ, ಇನ್ನೊಂದ್ ಮದುವೆ ಮಾಡ್ಕೋತಾಳ ಏನೋ. ಛೇ, ಹಾಗೇನಿಲ್ಲಮ್ಮ. ನೋಡಿಮ್ಮ, ದಯಾಮರಣ ಬೇಕು ಅಂತ ಕೇಳ್ತಾ ಇರೋದು ನಿಮ್ಮ ಮಗ, ಸೊಸೆ ಅಲ್ಲ. ಅವಳು ಬೇಡ ಅನ್ಬೇಕಿತ್ತು. ಕಟ್ಕೊಂಡ್ಮೇಲೆ ಸಾಯೋ ತನಕ ನೋಡ್ಕೊಳ್ಳೋದು ಅವಳ ಕರ್ತವ್ಯ ತಾನೇ. ನೋಡ್ಕೊಂಡಿದಾರಲ್ಲಮ್ಮ, ಅವ್ರಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಕ್ಕಾಗಿ ಇಷ್ಟು ವರ್ಷ ನಿಮ್ಮ ಮಗ ಬದುಕಿದ್ದಾನೆ. ಇಲ್ಲ ಅಂದ್ರೆ ಅವನು ಇಷ್ಟು ವರ್ಷ ಬದುಕ್ತಿರ್ಲಿಲ್ಲ. ನೀವೆಲ್ಲ ಅವಳಿಗೆ ಸಪೋರ್ಟ್ ಮಾಡಿ. ನೀವು ಒಂದು ಕೆಲಸ ಮಾಡಿ, ನೀವು ನಿಮ್ಮ ಮಗನ ಜೊತೆ ಕೂತು ಮಾತಾಡಿ ಒಪ್ಸಿ. ಪಿಟಿಷನ್ ವಾಪಸ್ ತಗೊಳಕ್ ನಾ ಮಾಡ್ತೀನಲ್ಲ. ಅದನ್ನ ಮಾತಾಡೋಣ ಅಂತಲೇ ಹೋದೆ, ಆದ್ರೆ ಅವನು ಒಳ್ಳೆ ಕಿವುಡನ್ ಥರ ಆಡ್ತಾನೆ. ದೇವ್ರ ಅವ್ನ ನಾಲ್ಗೇನು ಕಿತ್ಕೊಂಡ್ಬಿಟ್ಟಿದ್ದಾನೆ. Barclays Premier League action for you. I'm Martin Tyler, and with me is Alan Smith. Martin, great to be here. Ma? Arsenal against Manchester United. Ma? For this fixture, I go. Alan Smith scored a hat-trick. Ma? Arsenal against Manchester United. One of the wonderful days of your career. Yeah, we won the league back then in 91. ನನ್ನ ಫೋನ್ ಯಾಕೆ? Manchester United were about to ನಂದ್ರಲ್ಲಿ ಬ್ಯಾಲೆನ್ಸ್ ಇರಲಿಲ್ಲ. kind of eased off the accelerator, so
ನಾನು ನಿನ್ನ ಜೊತೆ ಮಾತಾಡಬೇಕು. ಇನ್ಫ್ಯಾಕ್ಟ್ ನಾನು ನಿನ್ನ ಜೊತೆ ಮಾತಾಡಬೇಕಾಯಿತು. ಬಾ ಕೂತ್ಕೋ, ಹೇಳು. ನೀ ಫಸ್ಟ್ ಹೇಳು. ಅಜ್ಜಿ ಜೊತೆ ಮಾತಾಡ್ತೀಯಾ? ನಾನೊಂದು ವಿಷಯ ಕ್ಲಿಯರಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಅಪ್ಪನ ವಿಚಾರದಲ್ಲಿ ಯಾವ ಡಿಸಿಷನು ನಂದಲ್ಲ. ಐ ಲವ್ ಹಿಮ್. ಐ ಸ್ಟಿಲ್ ಡೂ. ನನ್ನನ್ನು ಅಪರಾಧಿಯಾಗಿ ನೋಡಬೇಡ. ಪ್ಲೀಸ್ ಪ್ಲೀಸ್. ಹಲೋ. ಹಲೋ ಮೀರಾ, ನಾನು ಅರ್ಚನಾ ಮಾತಾಡ್ತಿರೋದು. ಗುಡ್ ಆಫ್ಟರ್ನೂನ್ ಮ್ಯಾಮ್. ಎಸ್ ಮ್ಯಾಮ್. ಮ್ಯಾಮ್ ಒಂದು ನಿಮಿಷ. ಹಾಂ. ಮ್ಯಾಮ್ ಸಾರಿ ಮ್ಯಾಮ್, ಹೇಳಿ. ಕೋರ್ಟಿಂದ ಜಜ್ಮೆಂಟ್ ಬಂತು. ಜಜ್ಮೆಂಟ್ ಬಂದ್ಬಿಡ್ತಾ? ಐ ಆಮ್ ರಿಯಲಿ ಸಾರಿ ಮೀರಾ. ಪರವಾಗಿಲ್ಲ ಮೇಡಮ್, ಹೇಳಿ. ಕೋರ್ಟು ನಮ್ಮ ರಿಟ್ನ ರಿಜೆಕ್ಟ್ ಮಾಡಿಬಿಟ್ಟಿದೆ. ರಿಜೆಕ್ಟ್ ಆಗಿದೆಯಾ? ಐ ಆಮ್ ಸಾರಿ ಮೀರಾ, ಐ ರಿಯಲಿ ಟ್ರೈಡ್ ಮೈ ಬೆಸ್ಟ್. ಇಟ್ಸ್ ಓಕೆ ಮೇಡಮ್, ಇಟ್ಸ್ ಓಕೆ. ಪ್ರಥಮ್, ಗೊತ್ತಾಯ್ತೇನೋ? ನಿಂದೊಳ್ಳೆ. ನೋಡಿಲಿ. ಏನಮ್ಮ? ಅಪ್ಪನ್ ರಿಟ್ ಪಿಟಿಷನ್ ರಿಜೆಕ್ಟ್ ಆಗಿದೆ. ಹೌದಾ? ಎಸ್, ಹೌದು. ಎಸ್, ಐ ಆಮ್ ಸೋ ಹ್ಯಾಪಿ. ಪರಿಮಾ, ಓ ಎಸ್. ವಾಸು, ಗುಡ್ ನ್ಯೂಸ್. ನಿನ್ ರಿಟ್ ಪಿಟಿಷನ್ ರಿಜೆಕ್ಟ್ ಆಗಿದೆ ಕಣೋ.
ಹಲೋ ಅಮ್ಮ. ಪೇಪರಲ್ಲಿ ನೋಡಿದೆ, ತುಂಬ ಸಂತೋಷ ಆಯ್ತಮ್ಮ. ನಂಗೂ ಸಂತೋಷ ಆಯ್ತಮ್ಮ. ಆದರೆ ನಿಮ್ಮ ಮಗ ತುಂಬ ಅಪ್ಸೆಟ್ ಆಗಿದ್ದಾರೆ. ಅವನಿಗೆ ತೀರಾ ಬೇಜಾರಾಗಿದ್ರೆ ಊರಿಗೆ ಕರ್ಕೊಂಡ್ ಬಾ. ಅವ್ರನ್ನಲ್ಲಿಗ? ಹ್ಞೂ, ನಮ್ಮೂರ ಹತ್ರದಲ್ಲಿ ಒಂದು ಆಯುರ್ವೇದ ಆಸ್ಪತ್ರೆ ತೆಗ್ದಿದ್ದಾರೆ. ವಾಸನೆಯಲ್ಲಿ ಕರ್ಕೊಂಬರಮ್ಮ. ನನ್ನ ಮಗ ಗುಣ ಆಗ್ತಾನೆ ಅಂತ ನಂಗೆ ಅನ್ಸುತ್ತೆ. ಸರಿಮ್ಮ, ಒಂದು ಮಾತು ವಾಸುನ್ ಕೇಳಿ ಹೇಳ್ತೀನಿ. ಆಮೇಲೆ ನಿಮ್ಮನ್ನ ಇಲ್ಲಿ ಬನ್ನಿ ಅಂತ ಹೇಳಕ್ಕೆ ಇನ್ನೂ ಒಂದು ಕಾರಣ ಇದೆ. ನಮ್ಮ ಜಮೀನು ಮಾರೋ ಕಾಲ ಬಂದಿದೆ. ನಿಂದು ವಾಸದು ರುಜು ಬೇಕಾಗತ್ತೆ. ಮಾರಾಟ ಆದರೆ ನಿಮ್ಗೊಂದಷ್ಟು ದುಡ್ಡು ಸಿಕ್ಕಾಗತ್ತೆ. ಆಯ್ತಮ್ಮ, ವಾಸುನ್ ಒಂದು ಮಾತು ಕೇಳಿ ಹೇಳ್ತೀನಿ. ಸರಿ, ಫೋನ್ ಇಡ್ಲಾ? ಓಕೆ. ಸ್ವಲ್ಪ ಅನ್ಸರ್ಸ್ಕೊಂಡು ಹೋಗಿ ಗೊತ್ತಾಗಲ್ಲ, ಸುಮ್ಮನಿರೋಮ್ಮ. ನಾನು ಹೇಳ್ತೀನಿ, ಮತ್ತೆ ಮಾವ ಎಲ್ಲ ಬರ್ತೀನಿ. ಎಷ್ಟು ಅಂತ ತಡ್ಕೊಳ್ಳಿ. ನೋಡು ಮೀರಾ, ಆಲೋಪತಿ ಮುಖ್ಯನಾ, ಆಯುರ್ವೇದ ಒಳ್ಳೇದಾ, ನ್ಯಾಚುರೋಪತಿ ಸರಿನಾ ಅನ್ನೋ ಚರ್ಚೆ ಬೇಡ. ನಾನು ಯಾವಾಗಲೂ ಹೇಳ್ತಿರ್ತೀನಲ್ಲ, ಮಿರಾಕಲ್ಸ್ ಅಂತ. ಅದು ಮನುಷ್ಯನ ಜೀವನದಲ್ಲಿ ಯಾವುದರಿಂದಲಾದರೂ ಆಗ್ಬೋದು. ಟ್ರೈ ಮಾಡಿ, ಗುಣ ಆದರೆ ಆಗಲಿ, ವೈ ನಾಟ್? ಓಕೆ ಡಾಕ್ಟರ್, ಹಾಗಿದ್ರೆ ನಾನು ಅವ್ರನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಈ ಲೆಟರು ಫೈಲು ಎರಡೂ ತಗೋ. ಥ್ಯಾಂಕ್ ಯು ಡಾಕ್ಟರ್. ಹಾಗಾಗಿ ಫೋನ್ ಮಾಡಿ ಅವನ ಕಂಡೀಷನ್ ತಿಳಿಸ್ತಾ ಇರು. ಶ್ಯೂರ್ ಡಾಕ್ಟರ್. ಗುಡ್ ಲಕ್.
ಏನ್ ಬೇಕು ವಾಸು? ಸಾರಿ, ನೀವು ವೀರೇಂದ್ರ, ಕರ್ನಲ್ ವೀರೇಂದ್ರ. ಓ, ಯಾರು ನೋಡ್ಬೇಕಾಗಿತ್ತು ನೀವು? ನಿಮ್ಮನ್ನ. ಆ? ನನ್ನನ್ನ? ನಿಮ್ಮನ್ನೇ. ತಾವ್ ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ. ಈಗ ಹೇಳಿದ್ನಲ್ಲ, ವೀರೇಂದ್ರ, ಕರ್ನಲ್ ವೀರೇಂದ್ರ. ಐ ಸಿ. ಯಾಕೆ ನಾನು ಬಂದಿದ್ದು ಇಷ್ಟ ಆಗ್ಲಿಲ್ವಾ? ಹಾಗೇನಿಲ್ಲ. ತಗೊಳ್ಳಿ. ಏನಿದು? ಕಾಣಲ್ವಾ? ಚಾಕ್ಲೇಟ್ ರೀ, ತಗೊಳ್ಳಿ. ನೋ ಥ್ಯಾಂಕ್ಸ್. ಯಾಕೆ, ಡಯಾಬಿಟಿಕ್ಕಾ? ಹ್ಮ್. ಮತ್ತೆ ತಗೊಳ್ಳಿ. ತಿನ್ರಿ, ತಿನ್ನಕ್ ಕೊಟ್ಟಿರೋದು ತಿನ್ನೆ. That's better. ಹಲೋ, ನಾನು ವೀರೇಂದ್ರ, ಕರ್ನಲ್ ವೀರೇಂದ್ರ. ಕರ್ನಲ್ ವೀರೇಂದ್ರ ಅಂದೆ. ಅವ್ರಿಗೆ ಮಾತಾಡೋಕ್ಕಾಗಲ್ಲ. ಹೆಸರು? ಮೀರಾ. ನಿಮ್ಮದಲ್ರಿ, ಇವ್ರದು. ವಾಸುಕಿ. ಮಿಸ್ಟರ್ ವಾಸುಕಿ, ನೈಸ್ ಮೀಟಿಂಗ್ ಯು. ಸರ್, ಅವ್ರ ಕೈಕಾಲ್ ಸ್ವಾಧೀನ ಇಲ್ಲ. ಹೀಸ್ ಕ್ವಾಡ್ರಪ್ಲೀಜಿಕ್. I'm sorry. This chocolate is for you. ಅರೆ, ನೀವಿಲ್ಲಿದ್ದೀರಾ? ಇನ್ನೆಲ್ಲಿರ್ಬೇಕಿತ್ತು? ಅಲ್ಲಿ ನಿಮ್ಮ ಮೊಮ್ಮಗ ತಾತ ತಾತ ಅಂತ ಚಡ್ಪಡಿಸ್ತಿದ್ದಾನೆ. ಓಕೆ ಓಕೆ, ರಿಲ್ಯಾಕ್ಸ್. ಬರ್ತೇನೆ. ಬಾಯ್. See you later, Mira. ಸಿಸ್ಟರ್, ಯಾರು ಇವರು? ಅವರಾ? ಅವರು ನೋ, ಇಷ್ಟವಾಗಿ ಮಾಡಿಸ್ಬಿಟ್ರ? ಮೈ ನೇಮ್ ಈಸ್ ವೀರೇಂದ್ರ, ಕರ್ನಲ್ ವೀರೇಂದ್ರ. ಇನ್ನೊಂದ್ಸಾರಿ ಮರಿಬೇಡಿ. ಓಕೆ, ಬಾಯ್. ಇವ್ರು ಯಾವಾಗ್ಲೂ ಹೀಗೆ ಮೇಡಮ್, ಆದ್ರೆ ತುಂಬಾ ಒಳ್ಳೆಯವರು. ಅವ್ರಿಗೇನ್ ಹೆಲ್ತ್ ಪ್ರಾಬ್ಲಮ್? ಅವ್ರಿಗ ಹೀಸ್ ಫೈನ್. ಮತ್ತೆ ಅವಾಗ ಐ ಸಾ ಹಿಮ್ ಆನ್ ಅ ವೀಲ್ ಚೇರ್. ಓ, ಅದಾ? ಅದವ್ರ ಮೊಮ್ಮಗನ್ ವೀಲ್ ಚೇರ್. ಮೊಮ್ಮಗಂದ? ಹೀಸ್ ಅ ಫನಿ ಮ್ಯಾನ್, ವಾಸು. ಮೇಡಮ್, ಸ್ವಲ್ಪ ಬನ್ನಿ ಇಲ್ಲಿ. ಏನು? ಅಲ್ಲಿ ನೋಡಿ. ಪ್ಲೀಸ್ ಪ್ಲೀಸ್. ನೋ, ಯಾವ್ದ್ಯಾಕೆ ಬೇಕು? ಈ ಮಗುಗೆ ಏನಾಗಿದೆ? ಅದು ಟರ್ಮಿನಲ್ಲಿ ಇಲ್ ಮಗು. ಪಾಪ. ಆಯ್ತು, ಓಕೆ.
ಮಂಜುನಾಥ ಸ್ವಾಮಿ ಪ್ರಸಾದ ಕಣೋ. ನಿನ್ನ ಹೆಸರಲ್ಲಿ ಇವತ್ತು ಅರ್ಚನೆ ಮಾಡಿಸ್ಕೊಂಡು ಬಂದಿದ್ದೀನಿ. ನಮ್ಮಪ್ಪ ನನ್ನ ಮಗನ ಕಾಪಾಡೋ ಅಂತ ಕೇಳ್ಕೊಂಡು ಬಂದಿದ್ದೀನಿ. ನೀನು ಯಾವತ್ತೂ ಸಾಯಿ ಯೋಚನೆ ಮಾಡಬೇಡ ಮಗು. ನಾನಿದ್ದೀನಿ, ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಆಯ್ತಾ? ದೇವ್ರು ಕಾಪಾಡ್ತಾನೆ, ಕೊರಕ್ಬೇಡ ಕಣಪ್ಪ. ಕರ್ನಲ್ ಸಾಹೇಬ್ರು ಏನ್ ನೋಡ್ತಾ ಇದಾರೋ? ಯಾರಾದ್ರೂ ಶತ್ರುಗಳು ಕದ್ದು ಬರ್ತಿದಾರೇನೋ ಅಂತ ವಾಚ್ ಮಾಡ್ತಾ ಇದ್ದೀನಿ. ಕರ್ನಲ್, ನೀವ್ ಯುದ್ಧ ನೋಡಿದ್ದೀರಾ? ನೋಡೋದೇನು ಬಂತು, ಯುದ್ಧ ಮಾಡಿದ್ದೀನಿ, ಸಾಕಷ್ಟು ಸಾವು ನೋಡಿದ್ದೀನಿ. ಸಾವು ಅಂದ್ರೆ ನಿಮಗ್ ಭಯ ಇಲ್ವಾ? ಸಾವಿಗೆ ಭಯ ಪಟ್ಕೊಂಡ್ರೆ ದೇಶ ಕಾಯಕ್ಕಾಗತ್ತೇನ್ರಿ? ಎನಿಮೀಸ್ ಬಿಡಿ, ಕ್ಲೋಸ್ ರಿಲೇಟಿವ್ಸ್ ಆದ್ರೆ ಅವನ್ನು ನೋಡಿದ್ದೀನಿ. ಐ ಸಲ್ಯೂಟ್ ಡೆತ್. ಕಷ್ಟ ಅಂಕಲ್, ಕಷ್ಟ. ಮೀರಾ, ನಿಮ್ಮ ಹಸ್ಬೆಂಡು ಯೂಥನೇಜಿಯಾಗ ಅಪ್ಲೈ ಮಾಡಿದ್ರಂತೆ, ಹೌದಾ? ಹೌದು. ಸಪೋಸ್ ಕೋರ್ಟ್ ಅದನ್ನು ಒಪ್ಕೊಂಡಿದ್ರಿ, ಏನು ಮಾಡ್ತಿದ್ರಿ? ಗೊತ್ತಿಲ್ಲ. ಐ ಆಲ್ಸೋ ಡೋಂಟ್ ನೋ. ನನ್ನ ಹೆಂಡತಿ ಕ್ಯಾನ್ಸರ್ ಪೇಷಂಟ್ ಆಗಿದ್ಲು. ನಾನು ಅವಳನ್ನು ಬಹಳ ಪ್ರೀತಿಸ್ತಿದ್ದೆ, ಅವಳು ಅಷ್ಟೇ. ಒಂದಿನ ಅವಳು ಕೇಳಿದ್ಲು, ನಿನ್ನ ಪ್ರೀತಿ ನಿಜಾನೇ ಆಗಿದ್ರೆ ನನ್ನ ನೋವಿಗೆ ಒಂದು ಎಂಡ್ ಕೊಡು ಅಂತ. ನನಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಡಿಸೈಡ್ ಮಾಡಿದೆ ಅವಳಿಗೆ ಆ ನೋವಿನಿಂದ ಮುಕ್ತಿ ಕೊಡಬೇಕು ಅಂತ. ಅವಳು ಮಲಗಿದ್ಲು, ರಿವಾಲ್ವರ್ ನೋಡ್ ಮಾಡ್ಕೊಂಡು ಹೋದೆ. ಆಮೇಲೆ ಏನಾಯ್ತು ಅಂಕಲ್? ಐ ಡೋಂಟ್ ನೋ. ಓಹ್ ಅಂಕಲ್, ಥ್ಯಾಂಕ್ ಯು. ಅಂಕಲ್, ಬೇಡ ಮರಿ, ಬೇಡ ಪ್ಲೀಸ್. ದಯವಿಟ್ಟು ನಾನು ವಾಕಿಂಗ್ ಕರ್ಕೊಂಡು ಹೋಗ್ತೀನಿ ಆಮೇಲೆ. ಪ್ಲೀಸ್ ಪ್ಲೀಸ್ ಪ್ಲೀಸ್, ದಯವಿಟ್ಟು. ಸುಮ್ಮನೆ ಯಾಕೆ ಸಿಟ್ಟು ಮಾಡ್ಕೋತಿ? ಬೇಡಪ್ಪ, ಬೇಡಪ್ಪ, ಪ್ಲೀಸ್ ಪ್ಲೀಸ್ ನಿಲ್ಲಿಸು, ಸಾಕು ಸಾಕು. ವಾಕಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ನಲ್ಲ ನಾನು. ಆಯ್ತಪ್ಪ, ತಪ್ಪಾಯ್ತು, ಪ್ಲೀಸ್ ಹೇಳಿದ್ನಲ್ಲ, ಮತ್ತ್ಯಾಕೆ? ನೀನು ಏನು ಹೇಳ್ತೀಯೋ ಹಾಗೆ ಆಗಲಿ. ಅಂಕಲ್, ಆಯ್ತು, ಕರ್ಕೊಂಡು ಹೋಗ್ತೀನಿ. ಅಂಕಲ್, ಬಾಗಿಲು ತೆಗಿರಿ ಅಂಕಲ್, ಪ್ಲೀಸ್. ಅಯ್ಯೋ, ನೀವು ಸುಮ್ಮನೆ ಬನ್ನಿ ಮೇಡಮ್. ಅಲ್ಲ, ಎಷ್ಟು ಕೋಪ ಮೊಮ್ಮಗಂಗೆ. ಕರ್ನಲ್ ತುಂಬಾ ಮುದ್ದು ಮಾಡಿ ಬೆಳೆಸಿದ್ದಾರೆ ಅನ್ಸುತ್ತೆ. ನಿಮಗ್ ವಿಷಯ ಗೊತ್ತಿಲ್ವಾ? ಏನ್ ಹೇಳಿ ಈ ಸಿಸ್ಟರ್? ಹುಡ್ಗ ಅವ್ರ ಮೊಮ್ಮಗ ಅಲ್ಲ, ಮತ್ತೆ ಯಾವ್ದೋ ಅನಾಥ ಮಗು. ಇವರೇ ಕೇರ್ ತಗೋತಿದ್ದಾರೆ ಅಷ್ಟೇ. ಓ ರಿಯಲಿ? ಇದು ಸಾರ್ ತಂದಿರೋ ಎಷ್ಟನೇ ಕೇಸೋ.
ಗುಡ್ ಈವ್ನಿಂಗ್ ಮೀರಾ ವಾಸುಕಿಯವರೇ. ಗುಡ್ ಈವ್ನಿಂಗ್. ನಾನೊಂದು ಕೇಳ್ತೀನಿ, ಕೊಡ್ತೀರೇನ್ರಿ? ಏನು? ಈ ಮುದುಕನ ಜೊತೆನಲ್ಲಿ ವಾಕಿಂಗ್ ಮಾಡೋದಕ್ಕೆ ಅಭ್ಯಂತರವಿಲ್ಲ ಅಂತಂದ್ರೆ ಬನ್ನಿ ಹೋಗೋಣ. ನಡೀರಿ. ನಾನು ಒಂದು ಮಾತು ಕೇಳಲ್ಲ? ಯಾ? ನಿಮ್ಮ ಪ್ರಕಾರ ಲೈಫ್ ಅಂದ್ರೇನು? ರೇ, ನಾನು ಫಿಲಾಸಫರ್ ಅಲ್ಲ ರೀ. ಇನ್ನೊಂದು ಮಾತು. ಓಕೆ, ಸತ್ಯ ಹೇಳಬೇಕು. ನಾನು ಯಾವಾಗಲೂ ಸತ್ಯನೇ ಹೇಳೋದು. ಕರ್ನಲ್ ನಿಮಗೆ ಹೇ ಸಮ್ ಗುಡ್ ಫೋಕ್ ಮ್ಯೂಸಿಕ್. ಬನ್ನಿ ಹೋಗೋಣ. ವಾಸು, ವಾಸು, Happy birthday to you, happy birthday to you, happy birthday dear Vasu, happy birthday to you. ಸಿಸ್ಟರ್, ಏನಾಯ್ತು? ಕರ್ನಲ್ ಮೊಮ್ಮಗನಿಗೆ ಸೀರಿಯಸ್ ಆಗಿದೆ. ಸಿಟಿ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಿದ್ದಾರೆ. ಹೌದಾ? ಇಲ್ಲಿ ಸೈನ್ ಮಾಡಿದ್ರೆ ಸಾಕಾ? ಓಕೆ, ನಾನು ಆಮೇಲೆ ಚೆಕ್ ಕಳಿಸ್ತೀನಿ. ಡಾಕ್ಟರ್ ಹತ್ರ ಮಾತಾಡಿದ್ದೀನಿ. ಥ್ಯಾಂಕ್ಸ್ ಅಮ್ಮ. ಅಂಕಲ್, I'm sorry to hear this. ಓಕೆ, What can I do for you? ನಿನ್ನ ಕೈಲಾಗೋ ಕೆಲಸ ಅಲ್ಲಮ್ಮ. ಟ್ರೈ ಮಾಡ್ತೀನಿ. ಬೇಡಮ್ಮ. ಅಂಕಲ್, ಐ ವಾಂಟ್ ಟು ಹೆಲ್ಪ್ ಯು. ಓಕೆ, ನಮ್ಮ ಹುಡುಗನಿಗೆ ಹಾರ್ಟು ಕಿಡ್ನಿ ಎರಡೂ ಬೇಕು. ಕೊಡೋಕ್ಕಾಗುತ್ತಾ? ಸರ್, ಎಲ್ಲ ಶಿಫ್ಟ್ ಆಯಿತು. ಆಂಬ್ಯುಲೆನ್ಸ್ ರೆಡಿ ಇದೆ. ಬಂದಿದ್ದಾಳಮ್ಮ. ಹ್ಞೂ, ಮೀರಾ, ಅವತ್ತು ನನ್ನ ಹೆಂಡತಿ ಬಗ್ಗೆ ನಿನಗೆ ಹೇಳ್ತಾ ಇದ್ದೆ ಅಲ್ವಾ? ಆವತ್ತು ನಾನು ಕೈಯಲ್ಲಿ ರಿವಾಲ್ವರ್ ಹಿಡ್ಕೊಂಡಿದ್ದಾಗ ಆಗ್ತಾ ಇದ್ದ ಭಯ ಇವತ್ತು ಆಗ್ತಾ ಇದೆ. ನಾನು ಸಾವಿಗೆಂದು ಹೆದರಿದವನಲ್ಲ. 100 ಜನ ಶತ್ರುಗಳನ್ನು ಕೊಂದಿದ್ದೀನಿ ಯುದ್ಧದಲ್ಲಿ. ಆದರೆ ಆವತ್ತು ನನಗೆ ನನ್ನ ಹೆಂಡತಿ ದೇಹದಲ್ಲಿದ್ದ ಶತ್ರುವನ್ನು ಕೊಲ್ಲಕ್ಕಾಗಲಿಲ್ಲ. ಬೆಳಗಾಗೋದ್ರೊಳಗೆ ಅವಳೇ ಶೂಟ್ ಮಾಡ್ಕೊಂಡ್ಬಿಟ್ಟಿದ್ಲು.
ಅವತ್ತು ಅವಳು ಗೆದ್ಲು, ನಾನು ಸೋತೆ. ಇವತ್ತು ಯಾರು ಗೆಲ್ತಾರೋ ಯಾರು ಸೋಲ್ತಾರೋ. ಓಕೆ, My prayers. look after yourself. Good luck. God bless you. ಯಾರಿದು? ನಾನು ಯಮ. ಹ ಹ ಹ. ಯಾಕಮ್ಮ ಕೋಪನ? ಅಮ್ಮ ನಿಂಗ್ ಗೊತ್ತಾ, ನಮ್ ಸ್ಕೂಲಲ್ಲಿ ನಾವು ಸತ್ಯವಾನ್ ಸಾವಿತ್ರಿ ನಾಟಕ ಪ್ರಾಕ್ಟೀಸ್ ಮಾಡ್ತಿದೀವಿ. ಅದ್ರಲ್ಲಿ ನಾನೇ ಯಮ. ಹ ಹ ಹ ಹ. ಸರಿ, ನೀನೊಬ್ಳೆ ಬಂದ್ಯಾ? ಅಜ್ಜಿ ಬಂದ್ರಲ್ಲ. ಪ್ರಥಮ? ಅವ್ನ್ ಬರ್ಲಿಲ್ಲ, ಅವನಿಗೆ ಎಕ್ಸಾಮ್ ಇದೆಯಂತೆ. ಹ್ಯಾಪಿ ಬರ್ತ್ಡೇ ಅಪ್ಪ. ನೋಡ, ನಿನ್ ಹುಟ್ಟುಹಬ್ಬಕ್ಕೆ ಅಂತ ಹೊಸ ಅಂಗಿ ತಂದಿದ್ದೀನಿ. ಅಪ್ಪ ನೋವಾಗ್ತಿದ್ಯಾ? ಅಮ್ಮ ಏನ್ ಮಾಡ್ತಿದ್ಯಾ? ಅಮ್ಮ ಏನಿದು? ಕಪ್ಪೆಗೂಡು. ನಾನು ಮಾಡ್ಲಾ? ಮಾಡು. ಮೀರು ಮೀರು ವಾಸು, 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 ಹೆಲ್ಪ್, ಹೆಲ್ಪ್, ವಾಸು, ಹೆಲ್ಪ್, ಹೆಲ್ಪ್,